ನಮಸ್ಕಾರ ಎಲ್ಲರಿಗೆ. ಇವತ್ತು ಬಂದುಬಿಟ್ಟು ನಾನು ಈ ಥರ ಎಂಬ್ರಾಯ್ಡ್ರಿ ಮಾಡಿರುವಂಥ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಈ ಮೆಜರ್ಮೆಂಟ್ನ ಲೈನಿಂಗ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇದು ಬ್ಯಾಕ್ ನೆಕ್ಕು. ಇಲ್ಲಿ ಬಂದುಬಿಟ್ಟು ನೋಡಿ, ಈ ಥರ ಬ್ಯಾಕ್ ನೆಕ್ ಇದೆ. ರೌಂಡ್ ಶೇಪಲ್ಲಿ ಬ್ಯಾಕ್ ನೆಕ್ ಬರುತ್ತೆ. ಸೊ ನಾನು ಇದೇ ಒಂದು ಮೆಜರ್ಮೆಂಟಲ್ಲಿ ನಂದು ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇದನ್ನು ಮೇಲ್ಗಡೆ ಕಾಣೋ ಥರ ಎಂಬ್ರಾಯ್ಡ್ರಿ ಮಾಡುವಂಥ ಬ್ಲೌಸ್ ಪೀಸ್ನ ಇಟ್ಕೊಂಡು ಬ್ಯಾಕ್ ಕಟ್ ಮಾಡಿರುವಂಥ ಪೀಸ್ನ ಇಟ್ಕೊಂಡು ನೆಕ್ಸ್ಟು ಈ ಕಡೆ ನಾಚು ಮತ್ತು ಈ ಕಡೆ ನಾಚ್ ಹಾಕ್ಕೊಂಡಿದ್ದೀನಿ ಗೊತ್ತಾಗಲಿ ಅಂತ. ಸೊ ಆ ನಾಚನ್ನ ನಾನಿಲ್ಲಿ ಸ್ಟ್ರೇಟಾಗಿ ಈ ಥರ ಮಾಡ್ಕೊಂಬಿಟ್ಟು ನೋಡಿ, ನೀಟಾಗಿ ಬರ್ತಿದಾ? ಇಲ್ಲಿ ಕಾಣಿಸ್ತಾ ಇದೆ, ನಿಮಗೆ ಗೊತ್ತಾಗುತ್ತೋ ಇಲ್ವೋ? ತುಂಬ ಅಂದರೆ ತುಂಬ ಲೈಟಾಗಿ ಕಾಣಿಸ್ತೆ ಈ ಕಡೆ. ನೋಡಿ, ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಕಾಣಿಸ್ತಿದೆ ಲೈನ್ ಅಲ್ವಾ? ಒಂದು ವೇಳೆ ನಿಮ್ಗೆ ಕಾಣಿಸಿಲ್ಲ ಅಂತಲೇ ಅಂದ್ಕೊಳ್ಳಿ. ಅವಾಗೇನಪ್ಪ ಮಾಡ್ಕೊಳೋದು ಅಂತ. ಈ ಥರ ನಾವು ನಾಚ್ ಹಾಕ್ಕೊಂಡಿದ್ವಲ್ಲ, ಇಲ್ಲಿ ಈ ಮೆಜರ್ಮೆಂಟ್ಗೆ ನಾವು ಜಸ್ಟ್ ಹಿಂಗೆ ಪಿನ್ ಹಾಕ್ಕೊತೀನಿ ನೆಕ್ಕಿಗೆ. ಕಾಣಿಸಿಲ್ಲಪ್ಪ ಈ ಥರ ಈ ಕಡೆಯಿಂದ ಅಂತಂದರೆ ಅಷ್ಟೇ ಈ ಥರ ಮಾಡೋದು ಟ್ರಿಕ್. ಈ ಕಡೆ ಒಂದು ಪಿನ್ನು, ಆಮೇಲೆ ಕೆಳಗಡೆ ಒಂದು ಪಿನ್. ಕಾಣಿಸ್ತಾ? ಓಕೆ, ಇದನ್ನು ನಾವೀಗ ಉಲ್ಟಾ ಮಾಡ್ಕೊಳೋದು. ಉಲ್ಟಾ ಮಾಡ್ಕೊಂಡ್ರು ಅಂತ ನಿಮಗೆ ಗೊತ್ತೇ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ನಾವಿಲ್ಲಿ ಈ ಥರ ಕ್ಯಾನ್ವಾಸ್ ಹಾಕಿ ಎಂಬ್ರಾಯ್ಡ್ರಿ ಮಾಡಿರ್ತೀವಿ. ಆ ಎಂಬ್ರಾಯ್ಡ್ರಿ ಮಾಡಿರುವಂಥ ಬ್ಲೌಸ್ನ ಬಂದುಬಿಟ್ಟು ನಾವು ನೋಡಿ ಈ ಥರ ಇಲ್ಲಿ ಕಾಣಿಸುತ್ತಲ್ವ, ಈಗಾದರೂ ಕಾಣಿಸುತ್ತಾ ಎಜ್ಜು? ಈ ಎಜ್ಜಿಗೆ ನಾವು ರೌಂಡಾಗಿ ಯಾವ ಥರ ನೆಕ್ಕಿದೆ ಈ ಥರ ರೌಂಡಾಗಿ ನಾವು ಸ್ಟಿಚಸ್ನ ಹಾಕ್ತಾ ಹೋಗಬೇಕು. ಓಕೆ, ಹಾಕಿ ತೋರಿಸ್ತೀನಿ. ಇದು ಸ್ಟಿಚ್ ಹಾಕಿರುವಾಗ ಉಲ್ಟಾ ಮಾರ್ಕ್ಸ್ ತೋರಿಸಿದ್ರೆ ನೋಡಿ ಗೊತ್ತಾಗುತ್ತೆ. ಸ್ಟಿಚ್ ಕಾಣುತ್ತಾ? ಈ ಥರ ಸ್ಟಿಚ್ ಬರುತ್ತೆ. ಈ ಸ್ಟಿಚ್ ಮೇಲೆ ನಾವೀಗ 1/2 ಇಂಚ್ ಬಿಟ್ಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು. ಈ ಥರ ಕಟ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ, ಈ ಥರ ಸ್ಟಿಚ್ ಹಾಕ್ಕೊಂಡು ಕಟ್ ಮಾಡ್ಕೊಳೋದ್ರಿಂದ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಪ್ಲಸ್ಸು ನಿಮಗೆ ಯಾವ ಥರ ಬೇಕು ಶೇಪು ಆ ಥರ ನೀಟಾಗಿ ನೀವು ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ಪೀಸ್ ಬಂದುಬಿಟ್ಟು ನಾವು ರೌಂಡ್ ಶೇಪಲ್ಲಿರುತ್ತೋ ಅಲ್ಲಿ ನಾಚ್ ಹಾಕ್ಕೊತೀವಿ. ಸೊ ನಮ್ಮದು ಏನು ಕಟ್ಟಿದೆಯಲ್ಲ ಅದು ನೀಟಾಗಿ ಹೊರಳಿ ಅಂಥೇಳಿ ಈ ಥರ ಮಾಡೋದ್ರಿಂದ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದನ್ನು ಈ ಥರ ಮೇಲೆ ಹೊಲಿಗೆ ಹಾಕ್ಕೊತೀನಿ. ಓಕೆ, ಹಿಂಗಿತ್ತಾ? ಹಿಂಗೆ ಮಾಡಿಬಿಟ್ಟು ಇದ್ರ ಮೇಲೆ ಹೊಲಿಗೆನ ಹಾಕ್ಕೊತಿದ್ದೀನಿ ಈ ಥರ. ಓಕೆ, ನೋಡಿ, ಈ ಥರ ನಾವು ಇದನ್ನು ಹಿಂಗೆ ಮಾಡಿದರೆ ಇಷ್ಟು ನೀಟಾಗಿ ನಮಗೆ ಫಿನಿಶಿಂಗ್ ಬರುತ್ತೆ. ಇಲ್ಲೊಂದು ಮೇಲೆ ಹೊರಗಡೆ ಈ ಥರ ಸ್ಟಿಚಸ್ನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೂ ಮುಂಚೆ ಒಂದು ಗ್ರೀನ್ ಬ್ಲೌಸ್ ಪೀಸ್ನಲ್ಲಿ 4 ಡಾಟ್ ಬ್ಲೌಸ್ನ ಹೆಂಗೆ ಕಟ್ ಮಾಡೋದಂತ ವಿಡಿಯೋ ಹಾಕಿದೆ. ಸ್ವಲ್ಪ ಏನು ಕನ್ಫ್ಯೂಷನ್ನು ಅಂತಂದರೆ ಎಲ್ಲರಿಗೂ ಏನಪ್ಪ ಇವರು ಎಲ್ಲರೂ ಗಾರ್ಮೆಂಟ್ ರೀತಿಲಿ ಸಪ್ರೇಟ್ ಫಾರ್ಮಾ ಮಾಡಿ ಕಟ್ ಮಾಡಿ ಹಾಕ್ತಾರೆ, ಇವ್ರು ನೋಡಿದರೆ ಹಿಂಗೆ ಒಂದೇ ಬ್ಲೌಸ್ ಪೀಸಲ್ಲಿ ಫ್ರಂಟು ಬ್ಯಾಕು ಒಂದೇ ಸತಿನೂ ಹಾಕಿಬಿಟ್ರು, ಏನು ಮೆಜರ್ಮೆಂಟು ಅರ್ಥ ಆಗಲಿಲ್ಲ ಅಂಥೇಳಿ. ನೋಡಿ ಫ್ರೆಂಡ್ಸ್, ನಾನು ರೆಗ್ಯುಲರಾಗಿ ಕಟ್ ಮಾಡೋದು ಅದೇ ರೀತಿಯೇ. ಸೊ ನನಗೆ ಅದೇ ಕಂಫರ್ಟೇಬಲ್ ವೇ.
ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಥವಾ ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಆಗುತ್ತೆ ಆ ಥರ ನೀವು ಕಟ್ ಮಾಡಿಕೊಂಡು ಹಾಕೋಬೋದು. ಏನಪ್ಪ ಅಂತಂದರೆ ಮೆಜರ್ಮೆಂಟ್ ಎಲ್ಲ ಸೇಮೇ, ಅವರು ಕಟ್ ಮಾಡೋ ರೀತಿ ಬೇರೆ, ನಾವು ಕಟ್ ಮಾಡೋ ರೀತಿ ಬೇರೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಒಂದೇ ಥರ ಫಿಟ್ಟಿಂಗು ಒಂದೇ ಥರನೇ ಬರುತ್ತೆ. ಬೇಕಿದ್ರೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಆ ರೀತಿ ಕಟ್ ಮಾಡೋದ್ರಿಂದ ಒಂದು ಸಿಂಪಲ್ ಬ್ಲೌಸ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಹಾಕೊಂಡು ನೋಡಿ, ಅದರಿಂದ ನಿಮಗೆ ತಿಳಿಯುತ್ತೆ. ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಸಹಿತನೂ ನೀವು ಹೇಳಿ ಅಂದರೆ ಮೆಸೇಜ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡೋದ್ರಿಂದ ನೆಕ್ಸ್ಟ್ ಏನು ಅಪ್ಡೇಟ್ ಬೇಕಂತ ನಾನು ಮಾಡಿಕೊಂಡು ನೆಕ್ಸ್ಟು ಯಾವ ಥರ ವಿಡಿಯೋ ಮಾಡಬೇಕು ಅಂತಲೂ ಮಾಡಿಕೊಂಡು ಹಾಕ್ತೀನಿ. ಈಗ ಹಿಂಗೆ ಬಂದುಬಿಟ್ಟು ಈಗ ನಾವು ಮೇಲೆ ಹೊಲಿಗೆ ಹಾಕಿ ಫಿನಿಶಿಂಗ್ ಕೊಟ್ವಲ್ಲ, ನೆಕ್ಸ್ಟ್ ಅದು ಬಂದುಬಿಟ್ಟು ಈಗ ನಾವು ಈ ಥರ ಫೋಲ್ಡ್ ಮಾಡ್ಕೊಳೋದ್ರಿಂದ ಕೆಳಗಡೆ ಪಟ್ಟಿನ ಒಮ್ಮೆಕ್ಲೆ ನಾವು ಸ್ಟಿಚಿಂಗ್ ಮಾಡ್ಕೊತೀವಿ. ಅಂತಂದರೆ ಈ ಕೆಳಗಡೆ ನಾವು ಪಟ್ಟಿ ಅಟ್ಯಾಚ್ ಮಾಡ್ಕೊಳೋದಿಲ್ಲ, ಆಲ್ಮೋಸ್ಟ್ ನಾನು ಮಾಡ್ಕೊಳೋದಿಲ್ಲ, ಬೇರೆದವರು ಮಾಡ್ಕೊಂಡಿರ್ತಾರೆ. ನನಗೆ ಈ ರೀತಿ ಕಂಫರ್ಟೇಬಲ್, ಆಮೇಲೆ ನನ್ನ ಕಸ್ಟಮರ್ಸ್ ಎಲ್ಲ ಈ ರೀತಿ ಫಿಟ್ಟಿಂಗ್ ಬಯಸೋದ್ರಿಂದ ಸೊ ನಾನು ಹೀಗೆ ಕಟ್ಟಿಂಗ್ ಮಾಡಿಕೊಂಡು ಹೀಗೆ ಸ್ಟಿಚಿಂಗ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವ್ಯೂವಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಿಮಗೆ ಇನ್ನೂ ಯಾವ ಥರದ ಡಿಸೈನ್ಸು ಅಥವಾ ಏನಾದರೂ ಟಿಪ್ಸ್ ಬೇಕೆಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.